ಬೆಂಗಳೂರಿನಲ್ಲಿ ಈಗ ತಿರುಪತಿ ದೇವಸ್ಥಾನದಲ್ಲೂ ಕೂಡ ಸಿಕ್ಕಾಪಟ್ಟೆ ಮುಂಜಾಗ್ರತೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಕಾರಣ ತಿರುಪತಿಯಲ್ಲಿ ಆದಂಥ ಕಾಲ್ತುಳಿತ ಪ್ರಕರಣ ಇದೆಯಲ್ಲ, ಅದರಿಂದಾಗಿ ಇಲ್ಲೊಂಚೂರು ಎಚ್ಚರಿಕೆಯನ್ನು ವಹಿಸಿಕೊಂಡಿದ್ದಾರೆ. ಭಾರಿ ಭದ್ರತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಂಡಿದ್ದಾರೆ. ನಾಳೆ ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಭಕ್ತರು ಹೆಚ್ಚಾಗಿ ಬರ್ತಾರೆ. ಹಾಗಾಗಿ ರಸ್ತೆಯುದ್ದಕ್ಕೂ ಕೂಡ ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದಾರೆ. ಎಲ್ಲೆಲ್ಲಿ ಜನ ಹೋಗಬೇಕು ಏನಿಲ್ಲ ಅಂತೇಳಿ ಪಾರ್ಕಿಂಗ್ ಮಾಡಿದ್ದ ವಾಹನಗಳನ್ನು ಪೊಲೀಸರು ಈಗ ತೆರವು ಮಾಡಿಸ್ತಾ ಇದ್ದಾರಂತೆ. ವೈಕುಂಠ ಏಕಾದಶಿ ತಿರುಪತಿ ದೇಗುಲದಲ್ಲಿ ಕಾಲ್ತುಳಿತ ಪ್ರಕರಣದ ಬಳಿಕ ಈಗ ವೈಯಾಲಿಕಾವಲ್ನಲ್ಲಿರುವಂತಹ ಟಿಟಿಡಿ ದೇಗುಲದಲ್ಲೂ ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಲಾಗಿದೆ. ಈಗಾಗಲೇ ಪೂರ್ವ ಸಿದ್ಧತಾ ತಯಾರಿಯನ್ನ ಪೊಲೀಸರು ಬಂದು ಪರಿಶೀಲನೆಯನ್ನ ಮಾಡಿದ್ದಾರೆ. ಯಾವ ರೀತಿ ನಾಳೆ ದೇವರ ದರ್ಶನಕ್ಕೆ ಸಿದ್ಧತೆಯನ್ನ ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಪರಿಶೀಲನೆ ನಡೀತಾ ಇದೆ. ಜೊತೆಗೆ ಈಗಾಗಲೇ ಪೊಲೀಸರ ಮೂಲಕ ರಸ್ತೆಯುದ್ದಕ್ಕೂ ಕೂಡ ಬ್ಯಾರಿಕೇಡ್ಗಳ ಅಳವಡಿಕೆ ಮಾಡಲಾಗಿದೆ. ಈಗಾಗಲೇ ಅಂದ್ರೆ ಸಾಮಾನ್ಯವಾಗಿ ಇವತ್ತು ರಾತ್ರಿಯಿಂದ ವ್ಯವಸ್ಥೆ ಮಾಡಲಾಗ್ತಾ ಇತ್ತು. ಆದರೆ ಈ ರೀತಿಯ ದುರಂತ ಘಟನೆಯಿಂದಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಇವತ್ತು ಮಧ್ಯಾಹ್ನದಿಂದಲೇ ನೀವು ನೋಡ್ತಾ ಇರಬಹುದು ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಪೊಲೀಸರು ಸೂಕ್ತ ಭದ್ರತೆಯನ್ನು ವಹಿಸಿದ್ದಾರೆ. ಜೊತೆಗೆ ರಸ್ತೆಯ ಎರಡೂ ಇಕ್ಕೆಲದಲ್ಲೂ ಯಾವುದೇ ರೀತಿ ವೆಹಿಕಲ್ನ ಪಾರ್ಕಿಂಗ್ ಮಾಡದಂತೆ ವೆಹಿಕಲ್ಗಳನ್ನು ರಿಮೂವ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಟ್ರಾಫಿಕ್ ಪೊಲೀಸರ ನಿಯೋಜನೆ ಕೂಡ ಆಗಿದೆ. ರಸ್ತೆಯ ಎರಡೂ ಭಾಗದಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಜೊತೆಗೆ ಭಕ್ತರಿಗೆ ಸರತಿ ಸಾಲಿನಲ್ಲಿ ಬರುವಂತೆ ಅನುಕೂಲವಾಗುವಂತೆ ಕ್ಯೂ ಸಿಸ್ಟಮ್ ಅನ್ನು ಕೂಡ ಜಾರಿಗೆ ತಂದಿದ್ದಾರೆ. ಜೊತೆಗೆ ಸುಮಾರು ಈ ವರ್ಷ 73,000 ಜನ ಬರುವಂತಹ ನಿರೀಕ್ಷೆ ಕೂಡ ಇದೆ. ಅದು ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ದೇಗುಲದ ಒಳಭಾಗದಲ್ಲಿ ಸ್ವಲ್ಪ ಜಾಗ ಕೂಡ ಕಂಜೆಸ್ಟ್ ಆಗಿರೋದ್ರಿಂದ ಏಕಾಏಕಿ ರಶ್ ಆಗುವಂತಹ ಸಾಧ್ಯತೆ ಇರೋದ್ರಿಂದ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಸೊ ಜನ ಈ ಭಾಗದಲ್ಲೂ ಕೂಡ ಕ್ಯೂನಲ್ಲಿ ನಿಂತು ಬರುವಂತಹ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ದೇಗುಲದ ಎಂಟ್ರಿ ಭಾಗದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು. ಸೊ ಸಾಕಷ್ಟು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಪ್ರತಿ ವರ್ಷವೂ ಕೂಡ ತಿರುಪತಿಗೆ ಹೋಗೋದಕ್ಕೆ ಸಾಧ್ಯವಾಗದೆ ಅಲ್ಲಿ ದೇವರ ದರ್ಶನವನ್ನ ಮಾಡಿದಷ್ಟೇ ಪುಣ್ಯ ಇಲ್ಲೂ ಕೂಡ ಬರುತ್ತೆ ಅನ್ನುವಂತಹ ನಂಬಿಕೆ ಇದೆ. ಸಾಕ್ಷಾತ್ ಅಲ್ಲಿನ ತಿರುಪತಿ ದೇಗುಲದ ದೇವರನ್ನೇ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಸಾಕಷ್ಟು ಜನರಿಗೆ ನಂಬಿಕೆ ಕೂಡ ಇದೆ. ಹಾಗಾಗಿಯೇ ಜನ ಏಕಾಏಕಿ ರಶ್ ಆಗ್ತಾರೆ. ಜೊತೆಗೆ ಪ್ರತಿ ವರ್ಷವೂ ಕೂಡ ವಿಶೇಷವಾಗಿ ತಿರುಪತಿ ಲಡ್ಡನ್ನ ಕೂಡ ಇಲ್ಲಿ ನೀಡಲಾಗುತ್ತೆ. ಹಾಗಾಗಿ ಸಾಕಷ್ಟು ಟಿಟಿಡಿ ದೇಗುಲ ಅಂದರೆ ಫೇಮಸ್, ಅದು ತಿರುಪತಿಯ ಮಾದರಿಯಲ್ಲೇ ಇರುವಂಥದ್ದು. ಹಾಗಾಗಿ ಇಲ್ಲಿನ ಜನ ಬರ್ತಾರೆ. ಜೊತೆಗೆ ಲಡ್ಡನ್ನ ಕೂಡ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಜೊತೆಗೆ ಯಾವುದೇ ರೀತಿಯಲ್ಲಿ ಜನರಿಗೆ ಅನಾನುಕೂಲ ಆಗದಂತೆ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ದೇಗುಲದ ಆಡಳಿತ ಮಂಡಳಿಯವರು ಕೂಡ ಅಷ್ಟೇನೆ ಯಾವ ರೀತಿ ಸಿದ್ಧತೆಯನ್ನು ನಡೆಸಬೇಕು ಏನು ಅನ್ನುವಂಥದ್ರ ಬಗ್ಗೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ಆಡಳಿತಾಧಿಕಾರಿ ಕೂಡ ಇದ್ದಾರೆ ನಮ್ಮ ಜೊತೆ, ಜಯಂತಿ ಅವರು, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಈಗ ನಮಸ್ತೆ. ಎಲ್ಲ ರೀತಿಯ ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಎಸ್ಪೆಷಲಿ ಕಾಲ್ತುಳಿತ ಪ್ರಕರಣ ಆದ ಬಳಿಕ ಕೊಂಚ ಎಚ್ಚರಿಕೆಯಿಂದ ಪೊಲೀಸರು ಕೂಡ ಬಂದಿದ್ದಾರೆ. ಸೊ ಏನು ಹೇಳ್ತೀರಾ ಮೇಡಮ್? ಅದೇ ನಾಳೆ ವೈಕುಂಠ ಏಕಾದಶಿ ಇರೋದ್ರಿಂದ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದೀವಿ. ಸೊ ಅಡಿಷನಲ್ ಸೆಕ್ಯೂರಿಟಿ ಸ್ಟಾಫು ಮತ್ತು ಈ ಪೊಲೀಸ್ ಬಂದೋ ಸ್ಟಾಫು ಎಲ್ಲನೂ ಮೀಟಿಂಗ್ ಮಾಡಿದ್ದೀವಿ. ಎಲ್ಲ ಅರೇಂಜ್ಮೆಂಟ್ಸ್ ನಡೀತಾ ಇದೆ. ಸೊ ನಾಳೆ ಬೆಳಗ್ಗೆ 3:30ಕ್ಕೆ ದೇವಸ್ಥಾನ ಓಪನ್ ಆಗುತ್ತೆ. ದರ್ಶನಕ್ಕೆ ಎಲ್ಲನೂ ಭಕ್ತಾದಿಗಳು ಬಂದುಬಿಟ್ಟು ಪ್ಲೆಸೆಂಟಾಗಿ ದರ್ಶನ ಮಾಡಿಕೊಂಡು ಹೋಗಬೇಕಂತ ವಿನಂತಿ. ಮೇಡಮ್, ತಿರುಪತಿಯಲ್ಲಿ ಕಾಲ್ತುಳಿತ ಪ್ರಕರಣ ಗಮನಕ್ಕೆ ಬಂದಿರ್ಬೋದು. ಅದಾದ ಬಳಿಕ ಪೊಲೀಸರು ಬಂದು ಹೆಚ್ಚುವರಿ ಭದ್ರತೆ ಬಗ್ಗೆ ಏನಾದರೂ ಹೇಳಿದ್ರಾ? ಯಾವ ರೀತಿ ಮಾಡ್ಕೊಂಡಿದ್ದೀರಾ? ಅದೇ ಕ್ಯೂ ಲೈನ್ಸ್ ಎಲ್ಲನೂ ಇನ್ನೂ ಜಾಸ್ತಿ ಮಾಡೋಕ್ಕೆ ಹೇಳಿದರು, ಬ್ಯಾರಿಕೇಡ್ಸು ಜಾಸ್ತಿ ಮಾಡೋಕ್ಕೆ ಹೇಳಿದರು. ಸೊ ಅವರು ಯಾವ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೋ ಅದೆಲ್ಲನೂ ನಾವು ಫಾಲೋ ಮಾಡ್ತಾ ಇದ್ದೀವಿ. ಸೊ ಹೆಚ್ಚಿಗೆ ಸ್ಟಾಫ್ ಎಲ್ಲನೂ ಈ ಡೆಪ್ಯುಟೇಷನ್ ತಗೊಂಡಿದ್ದು ಮಾಡ್ತಾ ಇದ್ದೀವಿ. ಮೇಡಮ್, ಈಗ ಸಾಮಾನ್ಯವಾಗಿ ಇಲ್ಲಿ ಪ್ರತಿ ವರ್ಷ ತಿರುಪತಿ ಲಡ್ಡು ಕೂಡ ಬರುತ್ತೆ, ಬಟ್ ಈ ವರ್ಷ ಸಿಗುತ್ತಾ ಜನರಿಗೆ? ಯಾವ ರೀತಿ ವ್ಯವಸ್ಥೆ? ಇಲ್ಲ, ದರ್ಶನ ಆಗಿದ್ಮೇಲೆ ಇಲ್ಲಿ ಅನ್ನಪ್ರಸಾದ ಕೊಡ್ತಾ ಇದ್ದೀವಿ. ಆಮೇಲೆ ಲಡ್ಡು ಪ್ರಸಾದ ವಿತರಣೆ ಇರುತ್ತೆ. ಆಮೇಲೆ ಬಾದಾಮಿ ಮಿಲ್ಕನ್ನು ಕೊಡ್ತಾ ಇದ್ದೀನಿ. ಆಮೇಲೆ ಟಿಟಿಡಿ ಪ್ರಾಡಕ್ಟ್ಸು ಅಗರಬತ್ತಿ ಎಲ್ಲನೂ ಸೇಲಿಗೆ ಇಡ್ತಾ ಇದ್ದೀವಿ. ಸೊ ಇದು ಟಿಟಿ ಆಡಳಿತ ಮಂಡಳಿಯವರ ಮಾತು. ಕ್ಯಾಮ್ರಾ ಪರ್ಸನ್ಸ್ ವಿನಯ್ ಜೊತೆ ಪವಿತ್ರ ಕಡ್ತಲ.